ಮದ್ವೆಗ್ ಬಂದ್ ಘಳ್ಗೆಯಿಂದ ಏನಾದ್ರೂ ಮಾಡಿ ರಾಧಿಕನ ಬಯಸೋಣ ಅಂದ್ರೆ ಅವಕಾಶನೇ ಸಿಕ್ಕಿ ಸಾಯ್ತಿಲ್ಲ. ಭಾವನ್ ಜೊತೆ ನನ್ ಮದ್ವೆ ಆಗದಿದ್ರೆ ನಾನ್ ಸಾಯ್ತೀನಿ. ಹಸೆ ಚಪ್ರತ್ಗಳಿಗೆ ನಿಂತ್ಕೊಂಡ್ ಸಾಯ್ತೀನಿ ಅನ್ಬೇಡ್ವೆ, ತಥಾಸ್ತು ದೇವತೆಗಳು ಕೇಳುತ್ತೆ. ನಿಮ್ಮಲ್ಲಿ ಯಾರಾದ್ರೂ ಒಬ್ರು ಈ ಕಂಕಣನ ಮದುವೆ ಆಗ್ತಿರೋ ಹೆಣ್ಣು ಗಂಡು ಕಟ್ಟಿ. ನಾಳೆ ಬೆಳಿಗ್ಗೆ ಹೆಣ್ಣು ಗಂಡು ಇಬ್ರಿಗೂ ಅಲಂಕಾರ ಮಾಡೋವರೆಗೂ ಈ ಕಂಕಣ ಕೈಯಲ್ಲೇ ಇರಬೇಕು, ತೆಗಿಬಾರ್ದು. ತಂಗಿಯಮ್ಮ, ನೀವು ಕಟ್ಟಿದ್ರೇನೆ ನಮ್ ಸಂತೋಷ, ಮಕ್ಕಳಿಗೂ ಒಳ್ಳೇದು. ಅಮ್ಮ, ಇದನ್ ತಗೊಳ್ಳಿ ಅಮ್ಮ. ಏನೋ ಗೊತ್ತಿಲ್ಲ ಅಲಿವೇಣಿ, ಶಕುಂತಲ ಗಂಡ ಮಿಲ್ಟ್ರಿಗೆ ಹೋಗಿ ತುಂಬಾ ವರ್ಷ ಆಗೋದು. ನಮ್ ಭಾವ ಯುದ್ಧದಲ್ಲಿ ತೀರೋಗ್ಬಿಟ್ರು ಅಂತ ಎಲ್ಲರೂ ಅನ್ಕೋತಿದ್ದಾರೆ. ಆದ್ರೆ ನನ್ನ ತಂಗಿ ಮಾತ್ರ ಅಲ್ಲಿ ನೋಡು, ಒಳ್ಳೆ ಹೊಸ ಮುತ್ತೈದೆ ತರ ಬದುಕ್ತಾ ಇದ್ದಾಳೆ. ಶುಭ ಕಾರ್ಯ ಬೇರೆ ಮಾಡ್ತಿದ್ದಾಳೆ. ತಪ್ಪು ಅಂತ ವಾದ ಮಾಡಕ್ಕಾಗಲ್ಲ, ಹಾಗಂತ ಸುಮ್ನೇನೂ ಇರಕ್ಕಾಗಲ್ಲ. ಶಕುಂತಲಾ ದೇವಿಗೆ ಗಂಡ ಇಲ್ವಾ? ಇಲ್ಲಮ್ಮ, ನಾನೆಲ್ಲೋ ಬಾಯಿ ತಪ್ಪು ಮಾತಾಡ್ಬಿಟ್ಟೆ. ಆ ವಿಷಯನ ಮರ್ತ್ಬಿಡಿ, ನಿಮ್ಮ ಕೈ ಮುಗಿತೀನಮ್ಮ. ಯಾ ದೇವಿ ಸರ್ವಭೂತೇಶು ಮಾತೃರೂಪಿ. ಅಮ್ಮ, ನೀವ ಕಂಕಣನ ಗಂಡು ಹೆಣ್ಣಿನ ಕೈ ಕಟ್ಟಿ. ಆಯ್ತು ಪುರೋಹಿತ್ರೆ. ಕಟ್ಬೇಡಿ. ನೀವ್ ಆ ಕಂಕಣ ಕಟ್ಟೋದಕ್ಕೆ ನಾನ್ ಬಿಡಲ್ಲ. ಬಾಯಿ ಮುಚ್ಚು. ಏನ್ ಮಾತದು? ಅವಳ ಬಾಯಿ ಮುಚ್ಚಿದ ಮಾತ್ರಕ್ಕೆ ನಿಜ ಸುಳ್ಳಾಗತ್ತಾ? ಅಶುಭ ಶುಭ ಆಗತ್ತಾ? ಮೊದ್ಲು ನೀವಿಬ್ರು ಒಳಗ್ ಹೋಗಿ. ನಮ್ಮನ್ ಒಳಗ್ ಕಳಿಸ್ಬಿಟ್ರೆ ಗಂಡ ಇಲ್ದೇ ಇರೋ ಈ ಹೆಂಗಸು ಮುತ್ತೈದೆ ಆಗ್ತಾರಾ? ಅಣ್ಣ, ಏರ್ಪೋರ್ಟ್ ಎಲ್ಲ ಹೀಗಿದೆ, ಚೆನ್ನಾಗಿದೆ ತಾನೆ? ತೊಂದರೆನೂ ಇಲ್ವಲ್ಲ? ಒಂದ್ ನಿಮಿಷ ಬಂದೆ. ಟಿಫನ್ ಮಾಡಿದ್ರು? ಏನಾಯ್ತಪ್ಪ? ಏನೂ ಇಲ್ಲಮ್ಮ. ಈಗ ಮತ್ತೆ ಬಾಯಿಂದ ರಕ್ತ ಬಂತ? ಹೌದಮ್ಮ, ಈ ನಡುವೆ ದಿನ ಬರ್ತಾನೆ ಇದೆ. ಬರ್ತಾ ಬರ್ತಾ ಕಾಯಿಲೆ ಹೆಚ್ಚಾಗ್ತಿದೆಯಲ್ವಾ?
ನಡೀರಿ ಅಪ್ಪ, ಹಾಸ್ಪಿಟಲ್ಗೆ ಹೋಗೋಣ, ನಡೀರಿ ಪ್ಲೀಸ್. ರಾಧಿಕಾ ಬೇಡಮ್ಮ, ನನಗೀಗ ಬೇಕಿರೋದು ಡಾಕ್ಟರ್ ಟ್ರೀಟ್ಮೆಂಟ್ ಅಲ್ಲಮ್ಮ, ಚಿಕ್ಕ ಮಗಳ ಮದ್ವೆ. ಆ ಮದ್ವೆನ ಕಣ್ಣಾರೆ ನೋಡೋ ಅದೃಷ್ಟ ದೂರ ಮಾಡ್ತೀಯ ನನಗೆ. ಹಾಗಲ್ಲ ಅಪ್ಪ, ಒಂದ್ಸಲ ಡಾಕ್ಟರ್ ತೋರಿಸ್ಕೊಂಡ್ ಬೇಗ ಬಂದ್ಬಿಡೋಣ. ಬಾಯಿಂದ ದಿನ ರಕ್ತ ಬರ್ತಿದ್ರು ಕೂಡ ನಿರ್ಲಕ್ಷ್ಯ ಮಾಡಕ್ಕಾಗತ್ತಾ ಹೇಳಿ? ಅರ್ಥ ಮಾಡ್ಕೊಮ್ಮ, ಇವಾಗಿಂದ ಪ್ರಿಯ ಕೊರಳಿಗೆ ತಾಳಿ ಬೀಳೋವರೆಗೂ ಪ್ರತಿ ಕ್ಷಣ ನಾನು ಸಂತೋಷ ಪಡ್ಬೇಕಮ್ಮ. ಯಾವ ಕ್ಷಣದಲ್ಲಿ ನನ್ನ ಆರೋಗ್ಯ ಏನಾಗುತ್ತೆ ಅಂತ ಗೊತ್ತಿಲ್ದಿರೋ ನಾನು ಈ ಸಂತೋಷದ ಅವಳು ಹೇಗ್ ತಡ್ಕೊಳ್ತಾಳೋ ಗೊತ್ತಿಲ್ಲ. ನನಗ್ ನಾನು ಸಾಯೋದಕ್ಕಿಂತ ಅವರಿಬ್ರು ಏನಾಗ್ಬಿಡ್ತಾರೋ ಅನ್ನೋ ಭಯನೇ ಕಾಡ್ತಿದ್ಯಮ್ಮ. ಅವರಿಬ್ರು ನಾನು ಹೇಗ್ ನೋಡ್ಕೋತಿದ್ನೋ ಹಾಗೆ ನೋಡ್ಕೋತಿ ಅಂತ ನನಗ್ ಮಾತು ಕೊಡು. ಇವ್ರಿಗೆ ಟ್ಯಾಬ್ಲೆಟ್ಸ್ ಕೊಡೋಣ ಅಂದ್ರೆ ಎಲ್ಲೂ ಕಾಣಿಸ್ತಿಲ್ವಲ್ಲ. ಅಣ್ಣ ಅವ್ರೆ, ಅಮ್ಮ ಅವ್ರನ್ನೆಲ್ಲಾದ್ರೂ ನೋಡಿದ್ರ? ಕೃಷ್ಣಮೂರ್ತಿ ಅವರ ಹಾ, ಈಗ ತಾನೇ ಆ ಕಡೆ ಹೋದ್ರಮ್ಮ. ಸರಿ ಆಯ್ತಮ್ಮ. ನಾನು ನಿಮ್ ತರ ನೋಡ್ಕೋಬೇಕು ಅಂದ್ರೆ ಮತ್ತೆ ನೀವಾಗ ಹುಟ್ಬೇಕು ಅಪ್ಪ. ಆದ್ರೆ ನಾನು ಅಮ್ಮನ ತಂಗಿನು ಕಷ್ಟ ಪಡ್ತಿರೋ ಹಾಗೆ ನೋಡ್ಕೋತೀನಿ ಅಪ್ಪ. ಸಾಕಮ್ಮ, ಇದೊಂದು ಮಾತು ಸಾಕು. ಏನ್ರಿ ಟ್ಯಾಬ್ಲೆಟ್ಸ್ ತಗೊಳ್ಳಿ. ಟ್ಯಾಬ್ಲೆಟ್ಸ್ ತಗೊಳ್ದೆ ಎಲ್ಲೆಲ್ಲೋ ಓಡಾಡ್ತಿದ್ದೀರಲ್ಲ.
ಏನು ಏನ್ ನೀನ್ ಮಾಡ್ತಿರೋ ಕೆಲ್ಸ ಅಲ್ವೋ? ನೀನ್ ಹುಟ್ಟದಾಗಿಂದ ಯಾವತ್ತೂ ನಿನಗೆ ಯಾವ ಕೆಲ್ಸನೂ ಹೇಳೇ ಇಲ್ವಲ್ಲೋ. ಅಳಿಯಂದ್ರೆ ನೀವ್ಯಾಕೆ ಈ ಕೆಲಸ ಮಾಡ್ತಿದ್ದೀರಾ? ಕೆಲಸದವ್ರು ತುಂಬಾ ಜನ ಇದ್ದಾರೆ. ಇವ್ರು ನಿಮ್ ಮಗನ್ ಜವಾಬ್ದಾರಿ ತಗೊಂಡಿದ್ದಾರೆ ಅಣ್ಣ. ಅದಕ್ಕೇನೀಗ? ರಾಧಿಕಾ, ಇದೇನು ರೀ, ನೀವು ಊಟ ತಂದಿದ್ದೀರಲ್ಲ? ನಿನಗೋಸ್ಕರನೇ. ನೀನ್ ತಿಂದಿಲ್ವಲ್ಲ, ಅದಕ್ಕೆ ತಗೊಂಡ್ ಬಂದೆ. ನೀವ್ಯಾಕೆ ತಗೊಂಡ್ ಬರ್ಬೇಕಿತ್ತು? ನಾನೇ ಹೋಗಿ ತಿಂತಿದ್ನಲ್ಲ. ಶ್ರೀಮತಿಗೆ ಈ ಥರ ಊಟ ತಂದ್ಕೊಟ್ರೆ ನನಗೊಂಥರ ಸಂತೃಪ್ತಿ. ಕೂತ್ಕೋ ಕೂತ್ಕೋ. ಏನಾಯ್ತು ರಾಧಿಕಾ? ನೀವ್ ತಿಂದ್ರಾ? ನನಗೆ ಹೇಳಿ, ನೀವ್ ತಿಂದ್ರಾ? ನೀನ್ ಫಸ್ಟ್ ತಿನ್ನು, ನಾನು ಆಮೇಲೆ ತಿಂತೀನಿ. ಓಕೆ? ನೀವ್ ತಿಂದು ನನಗ್ ತಗೊಂಡ್ ಬಂದ್ರಿ ಅನ್ಕೊಂಡು ನಾನ್ ತಿನ್ನಕ್ ಶುರು ಮಾಡ್ದೆ. ನಿಜವಾಗ್ಲೂ ಸಾರಿ ರೀ. ರಾಧಿಕಾ, ಇನ್ಯಾವತ್ತು ನೀನು ಸಾರಿ ಹೇಳ್ಬಾರ್ದು. ಓಕೆ? ನಾವಿಬ್ರು ಒಂದೇ ಅನ್ಕೊಂಡ್ಮೇಲೆ, ಒಂದೇ ಮನ್ಸಾಗಿ ಬಾಳ್ತಿರುವಾಗ ನಮ್ಮ ಮಧ್ಯದಲ್ಲಿ ಸಾರಿ, ಕ್ಷಮೆ ಅನ್ನೋ ಪದಕ್ಕೆ ಜಾಗನೇ ಇರಬಾರ್ದು. ಓಕೆ? ಸಾರಿ ಹೇಳಿದ್ರೆ ಯಾಕೋ ದೂರ ಆಗ್ತಿದ್ದೀನಿ ಅನ್ಸ್ಬಿಡುತ್ತೆ. ಆಯ್ತು, ಇನ್ಯಾವತ್ತೂ ಸಾರಿ ಹೇಳಲ್ಲ. ಓಕೆ, ತಿನ್ನು. ಅಯ್ಯಯ್ಯೋ, ಇವಾಗ ಏನಾಯ್ತು ರಾಧಿಕಾ? ನೀವ್ ತಿಂದಿಲ್ಲ ಅಂದಿದ್ದಕ್ಕೆ ನನ್ನ ಎಂಜಿಲನ್ನ ನಿಮಗ್ ತಿನ್ನಿಸ್ತಿದ್ದೀನಿ. ಗಂಡ ಹೆಂಡತಿ ಮಧ್ಯೆ ಸಾರಿಗೆ ಮಾತ್ರನೇ ಅಲ್ಲ, ಎಂಜಿನ್ ಅನ್ನಕ್ಕೂ ಜಾಗ ಇಲ್ಲ. ಓಕೆ? ಆಯ್ತು. ನಿನಗ್ ಬಂದಿರೋ ಕಷ್ಟ ಶತ್ರುಗಳಿಗೂ ಬರಬಾರ್ದು ರಾಧಿಕಾ. ಸ್ವಂತ ತಂಗಿ ಮದ್ವೆ ನಡೀತಿದ್ರು ಮುಖದಲ್ಲಿ ಸಂತೋಷ ಇಲ್ದೆ, ಮದ್ವೆ ಕೆಲಸ ಮಾಡೋದಕ್ಕೆ ಮನ್ಸಿಲ್ದೆ, ನಗ್ನಗ್ತಾ ಇರೋದಕ್ಕಿಷ್ಟ ಇಲ್ದೆ, ಈ ತರ ದೂರದಲ್ಲಿ ನಿಂತ್ಕೊಂಡು ಚುಕ್ಕಿ ಎಣ್ಸೋ ಕರ್ಮ ಬಂದಿದೆ ನಿನಗೆ. ಏ ರಾಧಿಕಾ, ಒಂದ್ ನಿಮಿಷ. ಏನು? ಇವಾಗ ನಿನ್ಗೆ ನನ್ ಮೇಲಿರೋ ಕೋಪಾನ ಸ್ವಲ್ಪ ಹೊತ್ತಲ್ಲೇ ಮೊದಲು ಟೆನ್ಷನ್ ಆಗಿ ಆಮೇಲೆ ನಾನ್ ನೋವಾಗಿ ಬದಲಾಯಿಸಕ್ ಹೊರಟಿದ್ದೀನಿ. ಏನ್ ಮಾಡಕ್ ಹೊರಟಿದ್ಯಾ? ಅಂತ್ಯಾಕ್ಷರಿ ಹಾಡೋದ್ ಬಿಟ್ಟು ಅದನ್ನ ಹೇಳೋಕೆ ಅಲ್ವಾ ಇಲ್ಲಿವರೆಗೂ ಬಂದಿದ್ದು. ಕೆಲವೇ ನಿಮಿಷದಲ್ಲಿ ಹೊಸ ಮದ್ವೆ ಹೆಣ್ಣಿನ ಕೈಗೆ ಮೆಹಂದಿ ಹಚ್ತಾರೆ. ಅದ್ರಿಂದ ನಿನ್ ತಂಗಿ ಪ್ರಿಯಾ ಕೈಗೆ ಬೊಬ್ಬೆ ಬಂದು ಜೋರಾಗಿ ಬೊಬ್ಬೆ ಹೊಡಿತಾಳೆ. ಅದಕ್ಕಂತ ಸ್ಪೆಷಲ್ ಆಗಿ ಮೆಹಂದಿ ಕೋನ್ ನಾನ್ ತರಿಸಿದ್ದೀನಿ. ಸರ್, ನಿಮ್ಮ ಆರ್ಡರ್. ಇಲ್ಲೋಡು, ನೋಡ್ದ ರಾಧಿಕಾ, ಹೀಗ್ ಹೇಳೋಕ್ ಶುರು ಮಾಡ್ದೆ ಹಾಗ್ ಬಂದ್ಬಿಡ್ತು. ಆಸೆ ದೋಸೆ. ಇವತ್ತು ಈ ಬೊಬ್ಬೆಯಿಂದ ನಿನ್ ತಂಗಿ ತಪ್ಪಿಸ್ಕೊಳಕ್ಕಾಗಲ್ಲ. ಅದನ್ನ ನೋಡಿ ನಿನ್ ಕಣ್ಣಲ್ಲಿ ನೀರು ಸುರಿತಾ ಇದ್ರೆ ನಾನ್ ಪಡೋ ಸಂತೋಷ
ಮಾತಲ್ಲಿ ಹೇಳಕ್ ಆಗೋದೇ ಇಲ್ಲ. ಮಾತಲ್ಲಂತೂ ಹೇಳಕ್ಕಾಗಲ್ಲ. ಅಷ್ಟೊಂದು ಸಂತೋಷ ಯಾಕೋ? ಪ್ರಿಯಾನ್ ಮದ್ವೆ ಆಗ್ತಿರೋದಕ್ಕೆ ತುಂಬಾ ಸಂತೋಷ ಆಗ್ತಿದೆ ಅಂತ ಹೇಳ್ತಿದೆ. ಓಹೋ ಹೌದಾ, ಸರಿ ನಡೀರಿ, ಮೆಹಂದಿ ಪ್ರೋಗ್ರಾಮ್ ಶುರು ಆಗ್ತಿದೆ, ಎಲ್ಲರೂ ವೆಯ್ಟ್ ಮಾಡ್ತಿದ್ದಾರೆ. ಹಾ ಬಂದೆ. ರಾಧಿಕಾ ನಡಿ. ಹಾಯ್ ಹಾಯ್. ಹಾಯ್, ಎಲ್ಲ ತಿಳ್ಕೊಂಡ್ಯಾ? ಫೋಟೋ ಸಮೇತ ಡೀಟೇಲ್ಸ್ನ ಈ ಕವರಲ್ಲಿ ಪ್ರಿಸರ್ವ್ ಮಾಡಿದ್ದೀನಿ. ಚಿಕ್ಕಮ್ಮವ್ರೆ, ಕೈಲಾಶ್ ಸರ್ ಕರಿತಾವ್ರೆ ನೋಡಿ. ಅಮರ್ ತುಂಬಾ ಒಳ್ಳೆಯವನು. ಆ ಹುಡುಗಿನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ದಾನೆ. ಅಮರ್ಗೆ ಆಕ್ಸಿಡೆಂಟ್ ಆಗಿತ್ತು. ಆ ಟೈಮಲ್ಲೇ ಅವನ್ ಪ್ರೀತಿಸಿದ ಹುಡುಗಿಗೆ ಮದ್ವೆ ಆಗಿದೆ. ನಾನ್ ಹೇಳೋದಕ್ಕಿಂತ ಎಲ್ಲಾ ಸಾಕ್ಷಿಗಳು ಆ ಕವರಲ್ಲೇ ಇದಾವೆ, ನೋಡು. ಯಾ ಶೋರ್. ಯಾರು ಇವರು? ಓಕೆ, ಥ್ಯಾಂಕ್ಸ್ ಸಂತೋಷ್. ನಿನ್ ಫೀಸ್ನ ನಾನು ನಾಳೆ ಟ್ರಾನ್ಸ್ಫರ್ ಮಾಡ್ತೀನಿ. ಓಕೆ, ನೀನ್ ಫ್ರೀ ಆದ್ಮೇಲೆ ಕಳಿಸು. ನೋ ಇಶ್ಯೂಸ್. ಥ್ಯಾಂಕ್ ಯು. ಬಾಯ್, ಟೇಕ್ ಕೇರ್. ಕೈಲಾಶ್ ಅವ್ರೆ, ಯಾರವರು? ನಾನೇ ನಿನ್ನ ಹತ್ರ ಬರೋಣ ಅನ್ಕೊಂಡಿದ್ದೆ, ನೀನೇ ಬಂದ್ಬಿಟ್ಟೆ. ಅವನು ಒಬ್ಬ ಡಿಟೆಕ್ಟಿವ್. ಡಿಟೆಕ್ಟಿವಾ? ಅವ್ರ ಹತ್ರ ನಿಮ್ಗೇನ್ ಕೆಲ್ಸ? ಪ್ರಿಯಾಗೆ ಅಮರ್ ಜೊತೆ ಮದ್ವೆ ಆದ್ರೆ ನಿನ್ ತಂಗಿ ಅಲ್ಲಿ ಹೇಗಿರ್ತಾಳೋ ಅಂತ ನೀನ್ ಟೆನ್ಷನ್ ಮಾಡ್ಕೊಂಡಿದ್ಯಲ್ಲ. ಅಮರ್ ಬಗ್ಗೆ, ಅವನ್ ಲವರ್ ಬಗ್ಗೆ ಪೂರ್ತಿ ಡೀಟೇಲ್ಸ್ ತಿಳ್ಕೊ ಅಂತ ನಾನೇ ಡಿಟೆಕ್ಟಿವ್ ಹೈರ್ ಮಾಡಿದೆ. ಎನ್ಕ್ವೈರಿ ಎಲ್ಲ ಯಾಕಪ್ಪ? ಅಮರ್ ನಡವಳಿಕೆಯಲ್ಲಿ ನನಗೆ ಒಳ್ಳೆತನ ಕಾಣಿಸ್ತು, ಮಾತುಕತೆಯಲ್ಲಿ ಆತ್ಮೀಯತೆ ಕಾಣಿಸ್ತು. ಅವನ್ ಪ್ರೀತಿ ಬಗ್ಗೆ, ಪ್ರಿಯನ್ ಮದುವೆ ಆಗೋದ್ರ ಹಿಂದಿರೋ ಕಾರಣದ ಬಗ್ಗೆ ಹೇಳದ್ಮೇಲೆ ಅವನ್ ಪ್ರಾಮಾಣಿಕತೆನೂ ಗೊತ್ತಾಯ್ತಲ್ಲ. ಸಂದೇಹ ಸಾಲ ಇದ್ದಾಗೆ ಮಾವ, ಅದು ತೀರೋವರೆಗೂ ಮನಸ್ಸಿಗೆ ಕಿರಿಕಿರಿ ಮಾಡ್ತಾನೆ ಇರುತ್ತೆ. ಮದುವೆಯಲ್ಲಿ ಸಂತೋಷವಾಗಿ ಓಡಾಡ್ಕೊಂಡಿರ್ಬೇಕಾದ ರಾಧಿಕಾ ಈ ತರ ಡಲ್ ಆಗಿರೋದು ನನಗಿಷ್ಟ ಆಗ್ತಿಲ್ಲ. ಅಮರ್ ಬಗ್ಗೆ ಪೂರ್ತಿಯಾಗಿ ಗೊತ್ತಾದ್ರೆ ನಿಮ್ಗೂನು ಮನಃಶಾಂತಿ ಇರುತ್ತಲ್ವಾ ಮಾವ? ಮಾವ, ನಿಮ್ ಕೈಯಾರೆ ಈ ಕವರ್ನ ನೀವೇ ಓಪನ್ ಮಾಡಿ, ಆ ಡೀಟೇಲ್ಸ್ ಎಲ್ಲ ನೀವೇ ಓದ್ಬಿಡಿ. ಅಂದ್ಹಾಗೆ ಅಮರ್ ಪ್ರೀತಿಸಿದ ಹುಡುಗಿ ಫೋಟೋ ಕೂಡ ಇದರಲ್ಲೇ ಇದೆ. ಅಪ್ಪ ಕವರ್ ಓಪನ್ ಮಾಡಿದ್ರೆ ಅಮರ್ ಪ್ರೀತಿಸಿದ್ದು ನನ್ನೇ ಅಂತ ಎಲ್ಲಾರ್ಗೂ ಗೊತ್ತಾಗ್ಬಿಡತ್ತೆ.
ಅಮ್ಮ ರಾಧಿಕಾ, ಅಮರ ಒಳ್ಳೆಯವನು ಅಂತ ಹೇಳಿದ್ದು ಎಲ್ರಿಗಿಂತ ಅವನ್ನ ಹೆಚ್ಚಾಗಿ ನಂಬಿದ್ದು ನಾನು. ನನ್ನ ಕೈಯಿಂದ ಈ ಕವರ್ ಹರಿದು ನನಗೆ ನಾನು ಮೋಸ ಮಾಡ್ಕೊಳ್ಳಲ್ಲ. ಆ ಡೀಟೇಲ್ಸ್ ಎಲ್ಲ ನೀನೇ ಓದಿ ನಿನ್ನ ಅನುಮಾನ ತೀರ್ಸ್ಕೊಳ್ಳಮ್ಮ. ಓಪನ್ ಮಾಡಿ ನೋಡು ರಾಧಿಕಾ, ನನಗೆ ನಿನ್ ಸಂತೋಷನೇ ಮುಖ್ಯ. ತಗೋ. ಇರು ಪುಟ್ಟ, ದೃಷ್ಟಿ ತೆಗಿತೀನಿ. ಅಳಿ ಅಂದ್ರೆ ರೆಡಿ ಮಾಡ್. ಏನ್ ಭಾವನವ್ರೆ, ನನ್ ಮಗನ್ ಹಾಗೆ ನೋಡ್ತಿದ್ದೀರಾ? ದೃಷ್ಟಿಗಿಷ್ಟಿ ಆಗ್ಬಿಟ್ರೆ? ಎಂತ ಮಾತು ಭಾವ, ನನ್ನಲ್ಲಿ ನನ್ನಿಂದ ದೃಷ್ಟಿ ಆಗತ್ತಾ? ನನ್ನ ಅಳಿಯ ಶ್ರೀರಾಮನ್ ತರ ಕಾಣ್ತಿದ್ದಾನೆ. ಕೃಷ್ಣಮೂರ್ತಿ ಅವರೇ, ಹಾ, ಪುರೋಹಿತರು ಕರೀತಾ ಇದ್ದಾರೆ. ಬೇಗ ಬನ್ನಿ. ಹಾ, ಬಂದ್ವಿ. ಊರವ್ರ ದೃಷ್ಟಿ ಎಲ್ರ ದೃಷ್ಟಿನೂ ಹೋಗ್ಬೇಕು. ನನಗ್ ಚೆನ್ನಾಗ್ ಗೊತ್ತು, ಆ ವ್ಯಕ್ತಿತ್ವ ಈಗ ಹೊಸದಾಗಿ ನನಗ್ ತೊಂದರೆ ಕೊಡೋದಕ್ಕೆ, ಬದಲಾಗಿರೋ ನಿನ್ ಸ್ವಭಾವಕ್ಕೆ ಅಡ್ಡ ಬರ್ಬೋದೇ ಹೊರತು ನನ್ ತಂಗಿಗಂತೂ ತೊಂದರೆ ಕೊಡೋದಿಲ್ಲ ಅಂತ ನಂಬಿ ಈ ಮದ್ವೆಗೆ ಒಪ್ಕೋತಿದ್ದೀನಿ. ಹಾಗೀಗ ಒಪ್ಕೋತೀಯ ರಾಧಿಕಾ? ಮದ್ವೆ ಮಂಟಪದಲ್ಲಿ ನಮ್ ಮದ್ವೆ ನಿಲ್ಸೋದಕ್ಕಂತ ನೀನ್ ಏನೇನೋ ಪ್ರಯತ್ನ ಮಾಡಿ ಫೇಲ್ ಆಗ್ತಾ, ನಿನ್ ತಂಗಿ ಜೀವನ ಏನಾಗ್ಬಿಡುತ್ತೋ ಅಂತ ಟೆನ್ಷನ್ ಮಾಡ್ಕೊಳ್ತಾ, ನಗಕ್ಕಾಗ್ದೆ, ಅಳಕ್ಕೂ ಆಗ್ದೆ, ಆ ನಿಜನ ಮುಚ್ಚಿಡೋಕಾಗ್ದೆ, ಯಾರಿಗೂ ಹೇಳಕ್ಕೂ ಆಗ್ದೆ, ನೀನು ವಿಲವಿಲ ಅಂತ ಒದ್ದಾಡಿ ತಲೆ ಮೇಲೆ ಕೈ ಹೊತ್ಕೊಂಡ್ ನಿಂತ್ರೆ ಅದನ್ನ ನೋಡಿ ನಾನು ಇಡೀ ದಿನ ಎಂಜಾಯ್ ಮಾಡ್ಬೇಕು. ನೋ ನೋ ನೋ, ಇದು ಕರೆಕ್ಟ್ ಅಲ್ಲ, ಖಂಡಿತ ಅಲ್ವೇ ಅಲ್ಲ. ರಾಧಿಕಾ, ನೀನ್ ನಿರ್ಧಾರ ಬದಲಾಯಿಸ್ಕೊಂಡು ಮದ್ವೆ ನಿಲ್ಸಕ್ ಟ್ರೈ ಮಾಡ್ತೀಯಾ? ಪ್ಲೀಸ್ 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 ಪ್ಲೀಸ್. ಇಲ್ಲ ಅಮರ್, ನಿಜವಾಗ್ಲು ನೀನ್ ಮದ್ವೆ ನಿಲ್ಲಿಸ್ಬೇಕು ಅನ್ನೋ ಯೋಚನೆನ ನಾನು ಬಿಟ್ಬಿಟ್ಟಿದ್ದೀನಿ. ಛೇ, ಎಂತ ಕೆಲಸ ಮಾಡ್ಬಿಟ್ಟೆ ರಾಧಿಕಾ? ಸರಿ ಬಿಡು, ನನ್ನ ಆಸೆ ಏನು? ನಿನಗೆ ನಾನ್ ಟಾರ್ಚರ್ ಕೊಡೋದು. ನನ್ನಿಂದ ದೂರ ಆಗಿದ್ದಕ್ಕೆ ನೀನು ಬಾಧೆ ಪಡೋದು. ಮದ್ವೆ ಆದ್ಮೇಲಂತೂ ಪ್ರಿಯಾ ಇರ್ತಾಳೆ ಸರಿ, ಇವಾಗೇನ್ ಮಾಡೋದು? ಇದೆಲ್ಲ ಬೇಡ ಅಮರ್. ದಯವಿಟ್ಟು ಪ್ರಿಯಾನ ಚೆನ್ನಾಗಿ ನೋಡ್ಕೊ. ನನಗ್ ಟಾರ್ಚರ್ ಕೊಡ್ಬೇಕು ಅಂತ ನೀನ್ ಮಾಡುವಂತ ಕೆಲ್ಸದಿಂದ ನಿನ್ ಮನಃಶಾಂತಿನೂ ಹಾಳಾಗ್ಬಿಡತ್ತೆ.
ದಯವಿಟ್ಟು ಅರ್ಥ ಮಾಡ್ಕೋ. ಹಾಗಾಗ್ಬಾರ್ದು ಅಂದ್ರೆ ನಾನೊಂದ್ ಮಾಡ್ಲೇಬೇಕು. ಏನದು? ಈ ಮದ್ವೆನೇ ಆಗ್ಬಾರ್ದು. ಅವತ್ತಿಂದ ನೀನ್ ಬೇಡ್ಕೋತಿದ್ಯಾ, ಗೋಗರಿತಿದ್ಯಾ. ನಿನಗೋಸ್ಕರ, ಕೇವಲ ನಿನಗೋಸ್ಕರ ನನ್ನ ನಿರ್ಧಾರ ನಾನು ಬದಲಾಯಿಸ್ಕೋತೀನಿ. ಈ ಮದ್ವೆ ಇಷ್ಟ ಇಲ್ಲ ಅಂತ ಈಗ್ಲೇ ಹೇಳ್ಬಿಡ್ತೀನಿ. ಪುರೋಹಿತ್ರೆ, ಮದುಮಗ ಬರುವವರೆಗೂ ಹೆಣ್ಣಿನ ಕೈಲಿ ಪೂಜೆ ಮಾಡಿಸ್ಬೋದಾ? ಆಯ್ತು, ಅವ್ರನ್ನೇ ಕರ್ಸಿ. ನಾನು ಹೋಗಿ ಪ್ರಿಯನ್ ಕರ್ಕೊಂಡು ನೀನ್ ಯಾಕೆ ಹೋಗ್ತೀಯಪ್ಪ? ನೀವ್ ಹೋಗಿ ಗಂಡೆಲ್ಲಿದಾನೋ ಹುಡುಕಿ, ನಾವು ಹೋಗಿ ಹುಡುಗಿನ್ ಕರಿತೀವಿ. ನೀವಿಲ್ಲೇ ರೀ ಭಾವ, ನಾನು ಹುಡ್ಕೊಂಡ್ಬರ್ತೀನಿ. ನೀವು ಮಂಟಪದ ಕೆಲಸ ನೋಡಿ. ಅಮರ್, ಇಲ್ಲೇನ್ ಮಾಡ್ತಿದ್ಯಾ? ಏನ್ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಮುಹೂರ್ತಕ್ಕೆ ಟೈಮ್ ಆಗ್ತಿದೆ ಅಮರ್. ಅಲ್ಲಿ ಎಲ್ಲರೂ ನಿನ್ಗೋಸ್ಕರ ಕಾಯ್ತಾ ಇದ್ದಾರೆ. ಪ್ಲೀಸ್ ಬಾ ಅಮರ್, ಬಾ. ರಾಧಿಕಾ, ರಾಧಿಕಾ ಹೇಳಿದ್ನಲ್ಲ, ನಾನ್ ಬರಲ್ಲ. ನಿನ್ ತಂಗಿ ಕೊರಳಿಗೆ ತಾಳಿ ಕಟ್ಟಲ್ಲ. ಅವಾಗ ಪ್ರಿಯಾಗೆ ಏನ್ ಪ್ರಾಬ್ಲಮು ಇರಲ್ಲ. ನೀನು ಕೂಡ ಸಂತೋಷವಾಗಿರಬಹುದು. ಅಮರ್, ಇವಾಗ ಈ ಮದ್ವೆ ನಿಂತೋದ್ರೆ ನಮ್ಮಪ್ಪ ತಡ್ಕೊಳ್ಳಲ್ಲ. ಪ್ಲೀಸ್ ಅಮರ್, ಪ್ಲೀಸ್ ಅರ್ಥ ಮಾಡ್ಕೋ. ನನಗ್ ಬೇಕಾಗಿರೋದು ಯಾರು ಹೇಗ್ ರಿಯಾಕ್ಟ್ ಮಾಡ್ತಾರೆ ಅನ್ನೋದಲ್ಲ, ನಿನ್ ರಿಯಾಕ್ಷನ್. ಅದ್ಕೆ ನೀವೇನು ಚಿಂತೆ ಮಾಡ್ಬಿಡಿ. ಅಮರ್ ಇಲ್ಲೇ ಎಲ್ಲೋ ಇರ್ತಾನ್ ಬಿಡಿ, ಬಂದ್ಬಿಡ್ತಾನೆ. ಅಮರ್, ಅಮರ್ ಪ್ಲೀಸ್ ಅಮರ್. ಅಮರ್, ನನ್ ಮಾತ್ ಕೇಳು ಅಮರ್. ಅಮರ್, ನಾನು ಹೇಳೋದ್ ಕೇಳು. ಅಮರ್ ಪ್ಲೀಸ್ ಹೋಗ್ಬೇಡ. ಅಮರ್, ಅಮರ್ ಪ್ಲೀಸ್ ಅಮರ್. ಅಮರ್ ಪ್ಲೀಸ್ ಅಮರ್, ನನ್ ಮಾತ್ ಕೇಳು ಅಮರ್. ನಮ್ಮಪ್ಪ ನಿನ್ನ ತುಂಬಾ ನಂಬಿದ್ದಾರೆ. ಅವ್ರ ಮೇಲಿರೋ ಅಭಿಮಾನಕ್ಕಾದ್ರೂ ಈ ಮದ್ವೆ ಮಾಡ್ಕೋ ಅಮರ್, ಪ್ಲೀಸ್. ನೋ ನೋ ಅಮರ್, ಅಮರ್, ಎಲ್ಲಿ ಹೋಗ್ಬಿಟ್ಟಿದ್ಯೋ? ಸಡನ್ ಆಗಿ ಒಂದು ಮುಖ್ಯವಾದ ಕೆಲಸ ಬಂದಿದ್ದಕ್ಕೆ ಹೊರಗಡೆ ಹೋಗಿದ್ದೆ ಡ್ಯಾಡಿ. ಈ ಟೈಮಲ್ಲಿ ಎಂತ ಕೆಲ್ಸಾನೋ? ನಡಿ ನಡಿ, ಟೈಮ್ ಆಗ್ತಿದೆ. ಓಕೆ ಡ್ಯಾಡಿ, ನಡಿ.
ನಿಂತ್ಕೊಳ್ಳಿ ಹೊಸ ಜೋಡಿಗೆ ಆರ್ತಿ ಎತ್ತಿ ಒಳಗಡೆ ಕರ್ಕೋಬೇಕು. ನೇಹ ಒಳಗ್ ಹೋಗಿ ಆರ್ತಿ ತಟ್ಟೆ ತಗೊಂಬಾ. ಸರಿ ಅಮ್ಮ. ಅಣ್ಣ, ನಿನ್ ತಂಗಿ ಆರ್ತಿ ಎತ್ತಿದಾಳೆ, ಏನು ಕೊಡಲ್ವಾ? ಮನೆ ಮಗ್ಳಿಗೆ ಕೊಡೋ ಮಂಗಳಾರತಿ ದಕ್ಷಿಣಿನ ಈ ತರ ಲೆಕ್ಕ ಹಾಕೊಡ್ಬಾರ್ದು. ನನ್ ಮುದ್ದು ಅತ್ತಿಗೆ ಹೊಸಲು ದಾಟಕ್ ಮುಂಚೆನೆ ಅಧಿಕಾರ ಕೈಗೆ ತಗೊಂಡ್ಬಿಟ್ಟಿಯಲ್ಲ. ಅಜ್ಜಿ, ಇದು ಅಧಿಕಾರ ಅಲ್ಲ, ಹಕ್ಕು. ಗಂಡನ್ ಗೊತ್ತಿಲ್ದಾಗ ಹೆಂಡತಿ, ಹೆಂಡತಿ ಗೊತ್ತಿಲ್ದಾಗ ಗಂಡ, ಹೀಗೆ ಸಲುಗೆ ತಗೊಂಡು ಬುದ್ಧಿ ಹೇಳ್ಬೇಕು. ಇಬ್ರು ಹೆಸರು ಹೇಳಿ ಬಲ್ಗಾಲಿತ್ತು ಮೊದ್ಲು ಒಳಗ್ ನಡೀರಿ. ಮೊದ್ಲು ನಾ ಹೇಳ? ನೀನ್ ತುಂಬಾ ಸ್ಪೀಡಲ್ಲಿ ಇದೆಯಾ ಹುಡುಗಿ. ಮೊದ್ಲು ಅಮರ್ ಹೇಳ್ಬೇಕು. ಅಮರ್, ಹೆಂಡತಿ ಹೆಸರು ಹೇಳು. ರಾಧಿಕಾ. ರೂಮ್ ಚೆನ್ನಾಗಿದೆ ಅಲ್ವಾ ಪ್ರಿಯಾ? ಹೌದು ಅಕ್ಕ, ನಮ್ ರೂಮ್ ತುಂಬಾ ಚೆನ್ನಾಗಿದೆ. ಏನ್ ಹಾಗ್ ನೋಡ್ತಿದ್ದೀರಾ? ಇವತ್ತಿಂದ ಇದು ನಮ್ ರೂಮ್.
ನೀವು ರೆಸ್ಟ್ ತಗೊಳ್ಳಿ, ನಾನು ಹೋಗಿ ಕಾಫಿ ಕಳಿಸ್ತೀನಿ. ಆಯ್ತು ಅಕ್ಕ. ಇವತ್ತಿಂದ ನಾನ್ ಪ್ರಿಯಾ ಕೊಡೋ ಕಷ್ಟನ್ ತಡ್ಕೊಳಕ್ಕಾಗ್ದೆ ನೀನ್ ಆಕಾಶ ನೋಡ್ಬೇಕಾಗತ್ತೆ ರಾಧಿಕಾ. ನಾನಿವಾಗ ವಾಶ್ರೂಮ್ಗೆ ಹೋಗ್ಬೇಕು. ಗಂಡ್ ಬಿಚ್ಚದೆ ಹೋದ್ರೆ ಹೇಗೆ? ನಾನೊಂದು ಐಡಿಯಾ ಕೊಡ್ತೀನಿ, ಫಾಲೋ ಮಾಡಿ. ನೋಡಿದ್ರಾ? ನಡಿ. ಸಾಕಾಗುತ್ತಾ? ಹಾಗಾದ್ರೆ ಸರಿ. ಅಬ್ಬಾ, ಸಾರಿ 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 ಸಾರಿ. ಇವಾಗ ಓಕೆನಾ? ಅಣ್ಣ ಅಣ್ಣ, ಅದ್ಕೆ ಅಣ್ಣ ಎಲ್ಲಿ? ವಾಶ್ರೂಮ್ ಅಲ್ಲಿದ್ದಾರೆ. ಮತ್ತೆ ನೀನ್ ಯಾಕೆ ಇಲ್ಲಿದ್ಯಾ? ಈ ಗಂಟ್ ಬಿಚ್ಚಬಾರ್ದು ಅಂದಿದ್ದಕ್ಕೆ ನನ್ ಬುದ್ಧಿ ಉಪಯೋಗಿಸಿ ಈ ತರ ಐಡಿಯಾ ಮಾಡಿದೆ. ಯು ಆರ್ ಟೂ ಇಂಟೆಲಿಜೆಂಟ್ ಅದ್ಕೆ. ಮತ್ತೆ ಪ್ರಿಯಾ ಅಂದ್ರೆ ಏನ್ ಅನ್ಕೊಂಡೆ? ಸರಿ ಸರಿ, ನೀವಿಬ್ರು ರೆಡಿಯಾಗಿ ಬನ್ನಿ, ನಾನು ಹೋಗಿರ್ತೀನಿ. ಬನ್ನಿ ಬನ್ನಿ, ನಿಮ್ಗೋಸ್ಕರನೇ ಕಾಯ್ತಾ ಇದ್ವಿ. ಅಮ್ಮ ರಾಧಿಕಾ, ನೀನು ನಮ್ ಜೊತೆ ಕೂತ್ಕೊಳ್ಳ. ಪರವಾಗಿಲ್ಲ ಮಾವ, ನಿಮ್ಮೆಲ್ರಿಗೂ ಬಡ್ಸದ್ಮೇಲೆ ನಾನು ಕೂತ್ಕೋತೀನಿ. ಸರಿ. ರಾಧಿಕಾ ಅವ್ರ ಜೊತೆ ನಾನು ಬಡಿಸ್ತೀನಿ. ಆಯ್ತು. ಸಾಕ್ ಸಾಕು, ಅಮರ್ಗೂ ಇದಂದ್ರೆ ತುಂಬಾ ಇಷ್ಟ. ರಾಧಿಕಾ ಅವ್ರೆ, ನಮ್ಮ ಅಣ್ಣಂಗೂ ಊಟ ಬಿಡಿಸಿ. ಒಂದೇ ಎಲೆ ಹಾಕಿದಿರಲ್ಲ, ಇನ್ನೊಂದು ಎಲೆ ಎಲ್ಲಿ? ಇಬ್ರು ಒಟ್ಟಿಗೆ ಒಂದೇ ಎಲೆಯಲ್ಲಿ ತಿನ್ಬೇಕು ಕಂದ. ರಾಧಿಕಾ ಕಣ್ಮುಂದೆ ಪ್ರಿಯಾಗೆ ಟಾರ್ಚರ್ ಕೊಡೋ ಅವಕಾಶ ಸಿಕ್ತು. ನೀವಿಬ್ರು ಈ ಸ್ವೀಟ್ಸ್ ನ ಒಬ್ರಿಗೊಬ್ರು ತಿನ್ನಿಸ್ಬೇಕು ಅಣ್ಣ. ಏನಮ್ಮ ಈ ಸಂಪ್ರದಾಯ? ಇದೆಲ್ಲ ಬೇಕಾ ಈಗ? ಬೇಕಾಗಿರೋದಕ್ಕೆ ಅಲ್ವಾ ಅಮರ್ ಅವರೇ ಈ ಸಂಪ್ರದಾಯಗಳೆಲ್ಲ ಇರೋದು. ಒಬ್ರಿಗೊಬ್ರು ಸ್ವೀಟ್ಸ್ ತಿನ್ಸೋದು ಅಂದ್ರೆ ಗಂಡ ಹೆಂಡತಿ ಸಂಸಾರ 100 ಕಾಲ ಸಿಹಿ ನೆನಪುಗಳ ಜೊತೆ ಕೂಡಿರೋದು ಅಂತ ಅರ್ಥ. ಅರ್ಥ ಏನೇ ಇದ್ರು ನೀವೊಬ್ರಿಗೊಬ್ರು ತಿನ್ಸೋದ್ರಲ್ಲಿ ಸಂತೋಷ ಸಿಗುತ್ತಲ್ಲ. ತಿನ್ಸಪ್ಪ ಅಮರ್. ಲೋ ಅಮರ್, ನೀನ್ ಮದ್ವೆ ಟೈಮ್ ಇಂದಾನು ನೋಡ್ತಾನೆ ಇದ್ದೀನಿ, ಏನೋ ನಿನ್ ತಕರಾರು. ಕಡೆ ಪಕ್ಷ ದೊಡ್ಡವ್ರು ಹೇಳಿದಾದ್ರೂ ಕೇಳ್ಬೇಕಲ್ವಾ? ನೀನ್ ತಿನ್ಸು ಅಣ್ಣ.
ಅದ್ಯಾಕೋ ತಿನ್ನೋದ್ ಬಿಟ್ಟು ಪಕ್ಕಕ್ಕೆ ಇಡ್ತಾ ಇದೆಯಲ್ಲ. ಇಲ್ಲಿ ನೋಡಿ, ಅರ್ಥ ಪರಮಾರ್ಥ ಸಂಪ್ರದಾಯ ಆಚಾರ ಅಂತ ನನ್ನ ತಲೆ ತಿನ್ಬೇಡಿ. ಈ ಥರ ಸ್ವೀಟ್ಸ್ ತಿನ್ಸೋದು, ಒಟ್ಟಿಗೆ ಒಂದೇ ಎಲೆಯಲ್ಲಿ ಊಟ ಮಾಡೋದು ನಂಗೆ ಇಷ್ಟ ಆಗಲ್ಲ. ನಾನು ಹೋಗ್ತೀನಿ.